ಎಲ್ಲರಿಗೂ ನಮಸ್ಕಾರ. ನೀವು ಜನಪ್ರತಿನಿಧಿಗಳನ್ನು ನೋಡಿದ್ದೀರಿ. ಐಷಾರಾಮಿ ಬಂಗ್ಲೆಗಳು, ದುಬಾರಿ ಕಾರು, ದೊಡ್ಡ ದೊಡ್ಡ ಭದ್ರತಾ ಪಡೆಯನ್ನು ಹೊಂದಿರುವ ರಾಜಕಾರಣಿಗಳನ್ನು ಕೂಡ ನೋಡಿರ್ತೀರಿ. ಆದರೆ ಇಂತಹ ಯಾವುದೇ ವೈಭವವಿಲ್ಲದೆ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಕೂಡ ಬಡತನದಲ್ಲಿಯೇ ಬದುಕುತ್ತಿರುವ ಒಬ್ಬ ನಾಯಕನ ಬಗ್ಗೆ ನಿಮಗೆ ಗೊತ್ತಿದೆನಾ? ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಬಿಡಿ. ಅವರೇ ನಮ್ಮ ಗುಮ್ಮಡಿ ನರಸಯ್ಯ. ತೆಲಂಗಾಣದ ರಾಜ್ಯದ ಎಲ್ಲೊಂದು ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿಲ್ಲದೆ ಏಕೈಕ ಒಬ್ಬ ರಾಜಕಾರಣಿ ಅಂತ ಕೂಡ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂದರೆ ಇವರು ಜನರ ಮನುಷ್ಯ ಅಂತಲೇ ಕೂಡ ಸ್ಫೂರ್ತಿದಾಯಕ. ಬನ್ನಿ ಅವರ ಸರಳ ಜೀವನ ಮತ್ತು ಹೋರಾಟದ ಹಾದಿಯನ್ನು ನೋಡೋಣ. ಇವರ ರಾಜಕೀಯ ಜೀವನ ಮತ್ತು ಸರಳತೆ ಬಗ್ಗೆ ಹೇಳಬೇಕು ಅಂತಂದರೆ, ಗುಮ್ಮಡಿ ನರಸಯ್ಯ ಅವರು ಕಮ್ಯುನಿಸ್ಟ್ ಪಾರ್ಟಿ ಇಂಡಿಯಾ ನ್ಯೂ ಡೆಮಾಕ್ರಸಿ ಪಕ್ಷದ ಪ್ರಮುಖ ನಾಯಕರು. 1983ರಿಂದ 94 ಮತ್ತು 99ರಿಂದ 2009ರವರೆಗೆ ಎಲ್ಲೊಂದು ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಸುತ್ತಾರೆ. ಅವರ ವಿಶೇಷತೆ ಏನಂದರೆ, ಅವರು ಪ್ರತಿ ಬಾರಿಯೂ ಸ್ವತಂತ್ರ ಅಭ್ಯರ್ಥಿಯಾಗಿಯೇ ಸ್ಪರ್ಧಿಸಿ ಎಲ್ಲರ ವಿರುದ್ಧ ಗೆದ್ದಿದ್ದು. ಅವರ ಚುನಾವಣೆ ಪ್ರಚಾರ ಅತ್ಯಂತ ತುಂಬ ಸರಳವಾಗಿರ್ತಿತ್ತು. ದುಬಾರಿ ಖರ್ಚಿರಲಿಲ್ಲ, ಭಾರಿ ಮೆರವಣಿಗೆ ಇರಲಿಲ್ಲ, ಬ್ಯಾನರ್ಗಳಂತೂ ಇಲ್ಲವೇ ಇಲ್ಲ. ಕೇವಲ ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸ್ತಾಯಿದ್ರು, ಕಾಲ್ನಡಿಗೆಯಲ್ಲಿ ಪ್ರಚಾರ ಮಾಡ್ತಾಯಿದ್ರು. ಅವರ ಬಳಿ ಪ್ರಚಾರಕ್ಕೆ ಹಣ ಇಲ್ಲದಿದ್ದರೂ ಕೂಡ ಕ್ಷೇತ್ರದ ಜನತೆ ಅವರ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ನೋಡಿ ಅವರನ್ನು ಗೆಲ್ಲಿಸಿರೋದು ತುಂಬಾ ಅಭಿನಂದಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಅವರನ್ನು ಜನರ ಮನುಷ್ಯ ಎಂದೇ ಕರೆಯಲಾಗುತ್ತೆ. ಗುಮ್ಮಡಿ ನರಸಯ್ಯ ಅವರ ಸಂಪೂರ್ಣ ರಾಜಕೀಯ ಜೀವನ ದೀನದಲಿತರು, ಬುಡಕಟ್ಟು ಜನಾಂಗದವರು ಮತ್ತು ರೈತರ ಪರವಾದ ಹೋರಾಟಕ್ಕೆ ಮೀಸಲಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅವ್ರದ್ದು ಕೇವಲ ಅಧಿಕಾರಕ್ಕಾಗಿ, ರಾಜಕಾರಣಕ್ಕಾಗಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವರು ಅಂತಾರಲ್ಲ, ಅವರು ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕಾರಣಕ್ಕೆ ಬಂದಂಥವರು. ಅವರ ಅರಣ್ಯ ಹಕ್ಕುಗಳಿಗಾಗಿ ಹಲವಾರು ಯೋಜನೆಗಳನ್ನು ಮುನ್ನಡೆಸಿದ್ದಾರೆ. ಏರುತ್ತಿರುವ ವಿದ್ಯುತ್ ದರಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಬಡವರಿಗೆ ಭೂಮಿ ಹಂಚಿಕೆ ಮತ್ತು ಅವರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಿದರು ಅಂತ ಹೇಳಿ ಕೂಡ ಹೇಳಲಾಗಿದೆ. 5 ಬಾರಿ ಶಾಸಕರಾಗಿದ್ದರೂ ಕೂಡ ಇವರು ಸಾಮಾನ್ಯ ಬುಡಕಟ್ಟು ಸಮುದಾಯದ ಜನರಂತೆ ಅದೇ ಸರಳ ಜೀವನವನ್ನು ಮುಂದುವರೆಸಿ ಇವತ್ತು ಶೂನ್ಯ ಸಂಪಾದನೆ ಇವರದ್ದು ಅಂತ ಹೇಳಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿ ಅಂತ ಹೇಳ್ಬೋದು. ಇಂದಿನ ರಾಜಕಾರಣದಲ್ಲಿ ಬಿಡಿ, ಹಣ ಮತ್ತು ಅಧಿಕಾರ ಸರ್ವಸ್ವವಾಗಿರುತ್ತೆ. ಗುಮ್ಮಡಿ ನರಸಯ್ಯ ಅವರ ಜೀವನವು ಎಲ್ಲರಿಗೂ ಒಂದು ಪಾಠ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಒಂದು ಕ್ಷೇತ್ರವನ್ನು 5 ಬಾರಿ ಪ್ರತಿನಿಧಿಸಿದ್ರು ಕೂಡ ಯಾವುದೇ ಆಸ್ತಿ ಮಾಡಿಕೊಳ್ಳಲಿಲ್ಲ. ಜೀವನದ ವಿಧಾನ ಮಾತ್ರ ಅಚ್ಚುಕಟ್ಟಾಗಿತ್ತು ಅಂತ ಹೇಳ್ಬೋದು. ರಾಜಕಾರಣ ಎಂದರೆ ಸೇವೆ ಮತ್ತು ತ್ಯಾಗ ಎಂಬ ಮೌಲ್ಯಗಳನ್ನು ತೋರಿಸಿಕೊಟ್ಟವರಲ್ಲಿ ಗುಮ್ಮಡಿ ನರಸಯ್ಯನವರು ಕೂಡ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಇಂತಹ ನಾಯಕರು ಇಂದು ರಾಜಕಾರಣಕ್ಕೆ ಬೇಕೇ ಬೇಕು. ಗುಮ್ಮಡಿ ನರಸಯ್ಯ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಹಾಗೆ ಹೋಗಬೇಕಾದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ನಮ್ಮ ಪ್ರಯತ್ನ.